ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಗುರುವಾರದ ದಿನದ ಬ್ಲಾಗ್ ಆಗಿರುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೆ. ಇತ್ತೀಚೆಗೆ ಸಿಕ್ಕಾಪಟ್ಟೆ ಚಳಿ ಹೊರಗಡೆ ಅಂತೂ ಸ್ವಲ್ಪ ಲೇಟೇ ಆಗುತ್ತೆ ಹೊರಗಡೆ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ. ಇವತ್ತು ಪೂಜೆ ಇರೋದ್ರಿಂದ ಸಿಂಪಲ್ ಆಗಿ ತಿಂಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡ್ತಾ ಇದ್ದೆ. ನಾನು ಮಾಡೋ ಟೊಮೊಟೊ ಬಾತ್ಗೆ ಏನು ರುಬ್ಬೋ ಅವಸರ ಇಲ್ಲ, ಹಾಗೆ ಮಾಡ್ತೀನಿ. ನಾನು ರುಬ್ಬೋದಿಲ್ಲ, ರುಬ್ಬೋಬಿಟ್ರೆ ತುಂಬ ಮಸಾಲೆ ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಗ್ಗರಣೆಗೆಲ್ಲ ಹೋಲ್ ಸ್ಪೈಸಸ್ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ 4 ಟೊಮೊಟೊ ಸ್ಲೈಸ್ ಆಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ಅರಿಶಿನ, ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡರ್ನ ಹಾಕಿ ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಕ್ಕಿ ತೊಗೊಂಡಿರ್ತೀವಲ್ಲ ಅದಕ್ಕೆ ಡಬಲ್ ನೀರು ಹಾಕ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು 2 ವಿಸಲ್ ಹಾಕ್ಸಿದ್ರೆ ಸಾಕು. ಟೊಮೊಟೊ ಬಾತು ತುಂಬ ಚೆನ್ನಾಗಿರುತ್ತೆ, ಲೈಟಾಗಿರುತ್ತೆ, ಮಸಾಲೆ ಅಷ್ಟು ಹೆವಿ ಅನ್ಸೋದಿಲ್ಲ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ. ಕಾಯಿ ಈರುಳ್ಳಿ ಎಲ್ಲ ರುಬ್ಬಿ ಮಾಡಿದ್ರೆ ಜಾಸ್ತಿ ಮಸಾಲೆ ಮಸಾಲೆ ಅನಿಸುತ್ತೆ, ಆಮೇಲೆ ಅದೇ ಒಂಥರ ಗ್ಯಾಸ್ಟ್ರಿಕ್ ಆದಂಗಾಗಿ ಮತ್ತೆ ಮಧ್ಯಾಹ್ನ ಊಟ ಮಾಡೋಕ್ಕಾಗೋದಿಲ್ಲ, ಆ ಥರ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಇದೇ ಥರನೇ ಫಾಲೋ ಮಾಡೋದು. ಸ್ವಲ್ಪ ಹಸಿ ಬಟಾಣಿನೂ ಇದ್ವು, ಅದು ಹಾಕ್ಕೊಂಡಿದ್ದೆ, ಇದ್ರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಕಡೆ ತಿಂಡಿನೂ ರೆಡಿ ಆಯಿತು. ಸ್ವಲ್ಪ ಹಾಲಿತ್ತು, ಅದನ್ನು ಕಾಯಿಸಿಟ್ಟಿಟ್ಬಿಟ್ಟು ಮಗಳಿಗೆ ತಿಂಡಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಸಿಲ್ ಎಲ್ಲ ಓಪನ್ ಮಾಡಿಬಿಟ್ಟು ಈ ಥರ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಉದ್ರಾಗಿ ಸಾಫ್ಟಾಗಿ ಎಲ್ಲ ಒಂದ್ಸರಿ ಹೀಗೆ ಮಿಕ್ಸ್ ಮಾಡ್ಕೊಬಿಡ್ಬೇಕು, ಚೆನ್ನಾಗಿರುತ್ತೆ. ಎಷ್ಟು ಹೆಂಗೆ ಅಂದರೆ ಒಂಥರ ಪ್ಲೈನ್ ಕುಷ್ಕ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಮಗಳನ್ನ ತಿಂದ್ಕೊಂಡು ಸ್ಕೂಲಿಗೆ ಹೊರಟ್ಲು. ನಾನು ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಗುರುವಾರ ಟೈಮು ಇದೇ ಥರ ಇರುತ್ತೆ ನನ್ನ ರೊಟೀನು. ಅದಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ನಮ್ಮಪ್ಪ ನುಗ್ಗೆ ಸೊಪ್ಪು ತಂದು ಕೊಟ್ಟಿದ್ರು ಊರಿಂದ, ಹಾಗಾಗಿ ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೆ. ಸಾಂಬಾರು ಮಾಡೋಣ, ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನೆಲ್ಲ ಸೋಯಿಸಿ ರೆಸಿಪಿ ಎಲ್ಲ ನಾನೇನು ಶೂಟ್ ಮಾಡ್ಕೊಳ್ಳಿಲ್ಲ, ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು. ಬೇಕು ಅಂದರೆ ರೆಸಿಪಿ ಕಮೆಂಟ್ ಮಾಡಿ. ಸೊಪ್ಪೆಲ್ಲ ಸೋಸಿ ಎಲ್ಲ ಬೇಕಾಗಿರೋ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಅಲ್ಲೇ ಕುತ್ಕೊಂಡು ಆಮೇಲೆ ಸಾಂಬಾರು ಮುದ್ದೆ ಏನು ಮಾಡಲಿಲ್ಲ ಇವತ್ತು, ರೈಸ್ ಒಂದೇ ಮಾಡ್ಕೊಂಡಿದ್ವಿ. ಹಾಗಾಗಿ ರೈಸ್ ಜೊತೆನೇ ಊಟ ಮಾಡಿಕೊಂಡು ಮಧ್ಯಾಹ್ನ ಹಾಗೆ ಹೋಯಿತು. ಮತ್ತು ಮಕ್ಕಳು ಸ್ಕೂಲಿಂದ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಕ್ಕಳು ನಾನು 3:30 4 o'clock ಹಾಗೆ ಬರ್ತಾರೆ ಸ್ಕೂಲಿಂದ. ಬಂದಿದ್ದ ತಕ್ಷಣವೇ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಹೊರಗಡೆ ನೋಡಿ ಸ್ವಲ್ಪ ಪೇಂಟಿಂಗ್ ಎಲ್ಲ ಹೊರಗಡೆ ತುಂಬ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು ವೈಟ್ ವಾಶ್ ಮಾಡಿಸಿದ್ದಾರೆ. ಹಾಗಾಗಿ ಅದೆಲ್ಲ ಪೇಂಟಿಂಗ್ ಎಲ್ಲ ಕೆಳಗಡೆ ಬಿದ್ದುಬಿಟ್ಟು ತುಂಬಾ ಗಲೀಜಾಗಿತ್ತು. ಆಮೇಲೆ ತುಳಸಿ ಕಟ್ಟೆ ಇಟ್ಟಿದ್ನಲ್ಲ ನಾನಿಲ್ಲಿ, ಅದ್ರ ಕೆಳಗಡೆ ಮಣ್ಣೆಲ್ಲ ಇತ್ತು. ಆ ಮಣ್ಣೆಲ್ಲ ಸ್ವಲ್ಪ ಚೆಲ್ದಂಗಾಗಿ ಎಲ್ಲ ಗಲೀಜಾಗಿಬಿಟ್ಟಿತ್ತು ಈ ಕಡೆ ಇಟ್ಟಿದ್ರೆ ಅದನ್ನು. ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಸಂಜೆ ಒಂದು 6 ಗಂಟೆ ಆಗಿತ್ತು. ಮಣ್ಣೆಲ್ಲ ಎತ್ತಿ ಆಚೆಗೆ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ನೀರು ಹಾಕಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಚಿಕ್ಕ ಮಗಳು ಇನ್ನೊಬ್ಳಿದ್ದಾಳಲ್ಲ, 2ನೇವಳು, ಅವಳು ತುಳಸಿ ಕಟ್ಟೆನ ಆ ಕಡೆ ಇಡ್ತೀನಿ ಅಂತ ಎಳಿತಾ ಇದ್ಲು. ಅವಳಿಗೆ ಸ್ವಲ್ಪ ಕ್ಲೀನಾಗಿರಬೇಕು, ಯಾವುದನ್ನಾಗಲಿ ಯಾವ ಪ್ಲೇಸಲ್ಲಿ ಇರುತ್ತೋ ಆ ಪ್ಲೇಸಲ್ಲೇ ಇರಬೇಕು, ಅವಳಿಗೆ ಆ ಥರ ಇಂಟೆನ್ಷನ್ನು. ಬೇಡ ಅಂತ ಅಂದರೆ ಇಲ್ಲ ಇಲ್ಲಿ ಇಡ್ತೀನಿ ಅಂತ ಹೇಳಿ ಇಡ್ತಾ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೋದೆ. ನನ್ನ ದೊಡ್ಡ ಮಗಳು ಬಂದುಬಿಟ್ಟು ಡ್ಯಾಡಿ ಹತ್ರ ಬ್ರೆಡ್ ತರಿಸ್ಕೊಂಡು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ತೀನಿ ಅಂತ ಅವಳೇ ರೆಡಿ ಮಾಡ್ಕೊಳ್ತಾ ಇದ್ಲು. ಸ್ವಲ್ಪ ಏನೂ ಇಲ್ಲ, ಸಿಂಪಲ್ ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಬಂದಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಟೇಸ್ಟು ಚೆನ್ನಾಗಿರುತ್ತೆ. ಏನಾದರೂ ಪಲ್ಯ ಇಲ್ಲಾಂದರೆ ಏನಾದರೂ ಇದ್ದರೆ ಅದ್ರ ಮಧ್ಯಕ್ಕೆ ಇಟ್ಬಿಟ್ಟು ತಿಂದರೆ ಬ್ರೆಡ್ ಟೋಸ್ಟ್ ಥರ ಇರುತ್ತೆ. ಪ್ಲೈನಾಗಿ ತಿಂದರೂ ಚೆನ್ನಾಗಿರುತ್ತೆ. ಹೀಗೆ ಅವಳು ನನಗೂ ಮಾಡಿಕೊಟ್ಲು, ಡ್ಯಾಡಿಗೂ ಮಾಡಿಕೊಟ್ಲು, ಎಲ್ರಿಗೂ ಈ ಥರ ಸಿಂಪಲ್ ಆದರೆ ಅವಳೇ ಸ್ವಲ್ಪ ಇಂಟ್ರೆಸ್ಟ್, ಚೆನ್ನಾಗಿ ಮಾಡ್ತಾಳೆ. ಹಾಗಾಗಿ ಎಲ್ಲ ಮಾಡಿಕೊಂಡು ಇವಳು ಪ್ಲೈನಾಗಿ ಹಾಗೇನೆ ತಿಂತಾ ಇದ್ಲು. ಇನ್ನು ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲೈನಾಗಿ ಹಾಗೆ ಬಂದು ತಗೊಂಡು ತಿಂತಾ ಇದ್ಲು. ಅದನ್ನು ತಿರ್ವಾಕೋದಕ್ಕೆ ಇವಳು ಎಷ್ಟು ಕಷ್ಟಪಡ್ತಿದ್ದಾಳೆ ಅಂದರೆ ಎರಡು ಚಮಚ ತಣ್ಣದು. ನಾನು ರೆಡಿ ಮಾಡ್ಕೊಡ್ತೀನಿ ಅಂದರೆ ಇಲ್ಲ ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಳೇ ಏನೋ ಮಾಡ್ಕೊಳ್ತಾ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಹೊರಗಡೆ ಹೋದೆ.
ಅವಳು ಏನು ಮಾಡ್ತಿದ್ದಾಳೆ ನನ್ನ ಎರಡನೇ ಮಗಳು ನೋಡೋಣ ಅಂತ ಹೇಳ್ಬಿಟ್ಟು ಅವಳು ಇನ್ನೂ ಹೊರಗಡೆನೆ ಏನೋ ಆಟ ಆಡ್ತಿದ್ರು. ಹಾಗೆ ಮಕ್ಕಳ ಜೊತೆ ಹೀಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೈಮ್ ಹೇಗೆ ಕಳೆದೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನಾನು ಸ್ವಲ್ಪ ಬ್ರೆಡ್ ಟೋಸ್ಟ್ ಎಲ್ಲ ತಿಂದು ಮತ್ತೆ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಜೆ ಹಾಗೆ ಸ್ವಲ್ಪ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಟೀ ಮಾಡಿಕೊಂಡೆ. ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮತ್ತೆ ಬೆಳಗ್ಗೆ ರಂಗೋಲಿ ಎಲ್ಲ ಹಾಕಿ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೈಡೇ ಇವತ್ತು, ಹಾಗಾಗಿ ಎಲ್ಲ ಹೊರಗಡೆ ಕ್ಲೀನ್ ಮಾಡಿಬಿಟ್ಟು ತುಳಸಿ ಕಟ್ಟೆ ಈ ಕಡೆ ಇಟ್ಟಿರೋದ್ರಿಂದ ಇಲ್ಲೇನೆ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದು ಅಲ್ಲೇ ಒಂದು ರಂಗೋಲಿ ಹಾಕ್ತಾ ಇದ್ದೆ. ಆಮೇಲೆ ತಿಡ್ಸೋಣ ಆ ಕಡೆ ಅಂತ ಹೇಳ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಈ ಕಡೆ ಮನೆ ಮುಂದೆನೂ ಎಲ್ಲ ರಂಗೋಲಿ ಹಾಕಿದೆ. ಪೇಂಟ್ ಎಲ್ಲ ಚೆಲ್ಲಿತ್ತು ಕೆಳಗಡೆನೆ, ನೋಡಬೇಕು ಅದು ಹೋಗೋದಿಲ್ಲ, ತೊಳಿತಾ ಹೋಗುತ್ತೆ. ಹಾಗಾಗಿ ನನಗೇನಂತ ದೊಡ್ಡ ದೊಡ್ಡ ರಂಗೋಲಿಸ್ ಬರೋದಿಲ್ಲ. ಹೀಗೆ ಸಿಂಪಲ್ ರಂಗೋಲಿ ಮಾಮೂಲಿ ಹಾಕ್ಕೊಂಡು ಆಮೇಲೆ ತಿಂಡಿಗೆ ಬಂದುಬಿಟ್ಟು ಇವತ್ತು ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮಕ್ಕಳು ಏನಾದರೂ ಸ್ವೀಟ್ ಬೇಕು ಅಂತ ಕೇಳ್ತಿದ್ರು 2 ಡೇಸಿಂದ. ಹಾಗಾಗಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಏನಾದರೂ ಸ್ವೀಟ್ ಮಾಡೋಣ, ಪೂಜೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಕಾಫಿ ಕಾಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಆಗ್ಲೇನೆ ಸ್ವಲ್ಪ ಕಾಫಿ ಕಾಯಕ್ಕೆ ಇಟ್ಟಿದ್ದೆ ಒಂದು ಕಡೆ. ಆಮೇಲೆ ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ. ಕೆಳಗಡೆನೆ ನಾನು ಕುತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದು. ಹಾಗಾಗಿ ಕಾಫಿ ಎಲ್ಲ ಕಾಯಿಸ್ಕೊಂಡು ಫಸ್ಟ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಬೇರೆ ಕೆಲಸ. ಒಂದೊಂದಿನ ಬಿಸಿನೀರಿಲ್ಲ ಅಂದರೆ ಲೇಟ್ ಆಗಿಬಿಟ್ರೆ ನಾನು ಮಾಮೂಲಿ ಕಾಫಿನೇ ಕುಡಿಯೋದು. ಹಾಗಾಗಿ ನನ್ನ ಮಗಳಿಗೆ ಸ್ವಲ್ಪ ಇಡ್ಲಿ ಮಾಡೋಣ ಅಂತ ನೆನೆ ಹಾಕಿದ್ದೆ ಉದ್ದಿನ ಬೇಳೆನ. ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಇಡ್ಲಿ ಬೇಡ ಉಪ್ಪಿಟ್ಟು ಮಾಡು ತರಕಾರಿ ಎಲ್ಲ ಹಾಕ್ಬಿಟ್ಟು ಅಂತ ಹೇಳಿದ್ರು. ಅದು ಉದ್ದಿನ ಬೇಳೆ ರುಬ್ಬಿಬಿಟ್ಟು ಸ್ವಲ್ಪ ವಡೆ ಮಾಡ್ಕೊಳ್ಳೋಣ ಅಂತ ವಡೆ ಮಾಡ್ಕೊಳಕ್ಕೆ ಅದರ ರೆಡಿ ಮಾಡಿಕೊಂಡೆ. ನನ್ನ ಮಗಳೇ ನಾನೇ ಕಲಿಸ್ಕೊಡ್ತೀನಿ ಅಂತ ಎಲ್ಲ ಕಲಿಸ್ಕೊಡ್ತಿದ್ಲು. ಹಾಗಾಗಿ ಒಂದು ಕಡೆ ಉಪ್ಪಿಟ್ಟು ರೆಡಿ ಆಗ್ತಿತ್ತು, ಇನ್ನೊಂದು ಕಡೆ ಸ್ವಲ್ಪ ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂತ ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಡ್ರೈ ಫ್ರೂಟ್ಸ್ ಇರಲಿಲ್ಲ, ಖಾಲಿಯಾಗಿತ್ತು, ಹಾಗಾಗಿ ಏನು ಹಾಕಲಿಲ್ಲ, ಹಾಗೇನೆ ಮಾಡಿದೆ. ಆ ಕಡೆ ಒಂದು ಕಡೆ ವಡೆನೂ ಕರಿಯೋದಕ್ಕೆ ರೆಡಿ ಮಾಡಿಕೊಂಡು ಬೆಳಗ್ಗೆ ಟೈಮ್ ತುಂಬಾ ಫಾಸ್ಟಾಗಿ ಆಗುತ್ತೆ ಟೈಮು. ಹಾಗೆ ಬೇಗ ಮಕ್ಕಳು ಹೋಗೋಷ್ಟರಲ್ಲಿ ಎಲ್ಲ ಮಾಡಿಬಿಡಬೇಕು. ಹಾಗೆ ಅದಕ್ಕೆ ಬೇಗ ಎಲ್ಲ ಈ ಕಡೆ ಒಂದು ಕಡೆ ಅದು ಒಂದು ಕಡೆ ಇದು ಎಲ್ಲ ಮಾಡಿಬಿಟ್ಟು ಈ ಕಡೆ ಇದು ರೆಡಿ ಆಗೋಯ್ತು. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಲಾಸ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದು ತೆಗ್ದಿಟ್ಬಿಟ್ಟು ಆಮೇಲೆ ಇನ್ನು ಸ್ವಲ್ಪ ವಡೆ ಎಲ್ಲ ಇತ್ತು ಅಂತ ಎಲ್ಲ ಅದನ್ನೆಲ್ಲ ಕರೆದು ಎತ್ತಿಟ್ಟು ಆಮೇಲೆ ಉಪ್ಪಿಟ್ಟು ರೆಡಿಯಾಗಿತ್ತು. ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ಅವರು ತಿಂದು ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿಕೊಟ್ಬಿಟ್ಟು ಮಿಕ್ಕಿರೋವೆಲ್ಲ ಹಾಕ್ಕೊಂಡು ಸ್ವಲ್ಪ ಹಾಗೆ ಎತ್ತಿಟ್ಟೆ. ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಚಟ್ನಿ ಕಾಂಬಿನೇಷನ್ನು. ನಾನು ಚಟ್ನಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಉಪ್ಪಿಟ್ಟು ಜೊತೆಗೆ ಹಾಗೆ ಸಂಜೆ ಟೈಮ್ ಆದರೆ ಚಟ್ನಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಆದಮೇಲೆ ನಾನು ಕೂಡ ಸ್ವಲ್ಪ ಟಿಫನ್ ಎಲ್ಲ ಹಾಕ್ಕೊಂಡು ತಿಂಡಿ ಮುಗಿಸ್ಕೊಂಡೆ. ಇವತ್ತಿನ ದಿನ ಈಗ ಕಳೆದೇ ಹೋಯಿತು. ಬೆಳಗ್ಗೆ ಟೈಮ್ ತಿಂಡಿದು ಮತ್ತು ಮಧ್ಯಾಹ್ನದಿಂದ ಬೇರೆ ರೊಟೀನು ಬೇರೆ ವಿಡಿಯೋ ಶೂಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಇರುತ್ತೆ ನನ್ನ ಡೈಲಿನು. ಆಮೇಲೆ ಬ್ಲಾಗ್ನ ಎಂಡ್ವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬ್ಲಾಗ್ ಎಂಡ್ವರೆಗೂ ನೋಡಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದೇ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ, ನಾಳೆ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.